ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತಾನೆ ಖ್ಯಾತಿ ಪಡೆದಿರೋ ಕಪ್ಪತ್ತಗುಡ್ಡ ಅಮೂಲ್ಯ ಸಸ್ಯಗಳ ಕಾಶಿ. ಔಷಧಿ ಸಸ್ಯ ರಾಶಿಯೇ ಕಪ್ಪತ್ತಗುಡ್ಡದಲ್ಲಿದೆ. ಇಂತಹ ಅಪರೂಪದ ಬೆಟ್ಟದ ರಕ್ಷಣೆಗಾಗಿ ಕೂಗುಗಳು ಎಲ್ಲೆಡೆ ಪ್ರತಿಧ್ವನಿಸುತ್ತಿವೆ. ಆದರೆ ಜನರ ಹೋರಾಟದ ನಡುವೆಯೂ ಗಣಿಗುಳಗಳು ನಡೆಸಿರೋ ಕುತಂತ್ರದ ಬಗ್ಗೆ ಕೇಳಿದ್ರೆ ನೀವು ಬೆಚ್ಚಿ ಬೀಳೋದು ಖಂಡಿತ. ವಿಶಾಲವಾಗಿ ಹಬ್ಬಿರೋ ಗುಡ್ಡಗಾಡು ಪ್ರದೇಶ, ಗುಡ್ಡದ ನಡುವೆ ಇರೋ ಸುಂದರ ಗುಹೆಯೊಳಗೆ ಆದಿಶಕ್ತಿ ರಾಘವೇಂದ್ರ ಸ್ವಾಮಿಯ ಪ್ರತಿಷ್ಠಾಪನೆ, ಜೊತೆಗೆ ವಿಭೂತಿ ಕುಂಕುಮ ಹಚ್ಚಿ ಪೂಜೆ ಮಾಡಿರೋ ಕುರುಹು ಬೇರೆ. ಅರೆ ಏನ್ರಿ ಇದು, ಕಪ್ಪತ್ತಗುಡ್ಡವನ್ನ ನುಂಗಿ ಹಾಕೋಕೆ ಹೊರಟಿರೋ ಈ ಕುಳಗಳ ಬಗ್ಗೆ ಹೇಳ್ತೀವಿ ಅಂತ ಯಾವುದೋ ದೇವಸ್ಥಾನ ತೋರಿಸ್ತಾ ಇದ್ದೀರಲ್ಲ ಅಂದ್ರ ನಿಜ ಹೇಳ್ತೀವಿ ಕಣ್ರಿ. ಈ ಪೂಜೆಯ ನಾಟಕ ಗಣಿ ಕುಳಗಳ ಹೊಸ ಷಡ್ಯಂತ್ರ. ಕಪ್ಪತ್ತಗುಡ್ಡದಲ್ಲಿ ಸುರಂಗ ಕೊರೆದ ಗಣಿದಾಹಿಗಳು. ಹೌದು, ಕಪ್ಪತ್ತಗುಡ್ಡವನ್ನ ಗಣಿದಾಹಿಗಳ ಬಾಯಿಯಿಂದ ರಕ್ಷಿಸೋಕೆ ಗದಗ ಜಿಲ್ಲೆಯ ಜನ ಧ್ವನಿ ಎತ್ತಿದ್ದಾರೆ. ತೋಂಟದಾರ್ಯ ಶ್ರೀಗಳ ನೇತೃತ್ವದಲ್ಲಿ ಹೋರಾಟವೂ ನಡೀತಾ ಇದೆ. ಆದ್ರೆ ಜನರ ಕಣ್ಣಿಗೆ ಮಣ್ಣೆರೆಸ್ತಾ ಇರುವಂತ ಗಣಿಕುಳಗಳು ಸದ್ದಿಲ್ಲದೆ ಗುಡ್ಡದಲ್ಲಿರೋ ಖನಿಜಗಳ ಪರೀಕ್ಷೆ ನಡೆಸ್ತಾ ಇದ್ದಾರೆ. ಸುರಂಗ ಕೊರೆದು ಮಣ್ಣನ್ನ ತೆಗೆದುಕೊಂಡು ಹೋಗಿ ಚಿನ್ನ, ತಾಮ್ರ, ಹಿತ್ತಾಳೆ, ಅಲ್ಯೂಮಿನಿಯಂ ಖನಿಜಗಳ ಪರೀಕ್ಷೆ ನಡೆಸ್ತಾ ಇದ್ದಾರೆ. ಬಲ್ದೋಟ, ದೊಡ್ಡನಗೌಡರ್, ಆಶಾ ಸೇರಿದಂತೆ ಇತರ ಗಣಿ ಕಂಪನಿಗಳು ಈ ಕುತಂತ್ರವನ್ನ ನಡೆಸ್ತಾ ಇವೆಯಂತೆ. ಕುತಂತ್ರಕ್ಕೆ ದೇವರನ್ನೂ ಬಳಸಿಕೊಂಡ ಭಂಡರು. ಹೀಗೆ ಸುರಂಗ ಕೊರೆದಿರೋ ಖದೀಮರು ಜನರಿಗೆ ಸಂಶಯ ಬರದಂತೆ ಮಾಡೋಕೆ ಸುರಂಗದೊಳಗೆ ದೇವರ ಫೋಟೋಗಳನ್ನ ಇಟ್ಟು ಪೂಜೆ ಮಾಡಿ ಹೋಗಿದ್ದಾರೆ. ತಮ್ಮ ದುರುದ್ದೇಶದ ಈಡೇರಿಕೆಗಾಗಿ ದೇವರನ್ನು ದುರ್ಬಳಕೆ ಮಾಡಿಕೊಳ್ತಿದ್ದಾರೆ. ಕಪ್ಪತ್ತಗುಡ್ಡದೊಳಗ ಖನಿಜ ಸಂಪತ್ತು ಜಾಸ್ತಿ ಇರೋದ್ರಿಂದ ಲ್ಯಾಮ್ ಸ್ಟೋನ್ ಆಗಲಿ, ಸೋಸ್ಟೋನ್ ಆಗಲಿ, ರೆಡ್ ಆಕ್ಸೈಡ್ ಆಗಲಿ, ನಂತರ ಅಲ್ಯೂಮಿನಿಯಂ ಮತ್ತು ತಾಮ್ರ, ಇವಂತ ಬಂಗಾರ, ಇಂಥವೆಲ್ಲ ಇರೋದ್ರಿಂದ ಕಳ್ಳಕಾಕರದ ಜಾಸ್ತಿ ಆಗಿಬಿಟ್ಟು ಗಣಿಗಾರಿಕೆ ಕಳ್ಳರು ಜಾಸ್ತಿ ಆಗ್ಯಾರ. ಎಷ್ಟೋ ಬಾರಿ ಪೊಲೀಸ್ ಅಧಿಕಾರಿಗಳು ತಿಳಿಸಿವಿ ಮತ್ತು ಫಾರೆಸ್ಟ್ ಅಧಿಕಾರಿಗಳು ತಿಳಿಸಿವಿ. ಇದು ಇನ್ನೂವರೆಗೆ ಯಾವ ಕ್ರಮ ತಗೊಂಡಿಲ್ಲ. ಸರ್ಕಾರ ಎಚ್ಚೆತ್ತುಕೊಳ್ಬೇಕಂತ ನಾನು. ಇನ್ನು ಹೀಗೆ ಸದ್ದಿಲ್ಲದೆ ಕಪ್ಪತ್ತಗುಡ್ಡದ ಮಣ್ಣು ಪರೀಕ್ಷೆ ನಡೀತಾ ಇರೋದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯವೇ ಕಾರಣ ಅಂತ ಸ್ಥಳೀಯರು ಆರೋಪಿಸ್ತಾ ಇದ್ದಾರೆ. ಕಪ್ಪತ್ತಗುಡ್ಡದಲ್ಲಿ ಯಾವುದೇ ಒಂದು ಗುಹೆ ಮಾಡಬೇಕಂದ್ರೆ ಅರಣ್ಯ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ, ಅರಣ್ಯ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ. ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಕಪ್ಪತ್ತಗುಡ್ಡವನ್ನು ಸಂರಕ್ಷಿತ ಪ್ರದೇಶ ಅಂತ ಹೇಳಿ ಮುಂದುವರಿಸಿಕೊಂಡು ಹೋಗ್ಬೇಕು. ಕಪ್ಪತ್ತಗುಡ್ಡದ ಸುತ್ತಮುತ್ತಲಿನ ಪ್ರದೇಶದ ಒಂದು ಸಾರ್ವಜನಿಕರು ಸೇರಿಬಿಟ್ಟು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಸಂದೇಶವನ್ನು ನೀಡಲಾಗುತ್ತೆ. ಒಟ್ನಲ್ಲಿ ಇಡೀ ರಾಜ್ಯದ ಜನತೆ ಕಪ್ಪತ್ತಗುಡ್ಡ ಪರ ನಿಂತಿದ್ರೆ ಗಣಿದಾಹಿಗಳು ಮಾತ್ರ ಗುಡ್ಡವನ್ನೇ ತಿಂದು ತೇಗೋಕೆ ಹೊಂಚು ಹಾಕ್ತಾ ಇದ್ದಾರೆ. ಇದೆಲ್ಲ ಗೊತ್ತಿದ್ರೂ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಅಧಿಕಾರಿಗಳು ಹೀಗೆ ಜಾಣ ನಿದ್ರೆಗೆ ಜಾರೋಕೆ ಗಣಿಕುಳಗಳಿಂದ ಅದೆಷ್ಟು ತಿಂದಿದಾರೋ ದೇವರಿಗೆ ಗೊತ್ತು. ಸಂಜೀವ್, TV9 ಗದಗ.